ನೋಡಿ ಮೇಡಮ್, ಯಾವುದೇ ಒಂದು ದೇಶಕ್ಕೆ ಅಂತ ಬಂದಾಗ ಆ ದೇಶವನ್ನು ಅಥವಾ ದೇಶದ ಧ್ವಜವನ್ನು, ಆ ದೇಶ ಗೀತೆಯನ್ನು ಗೌರವಿಸಬೇಕು. ಧಾರ್ಮಿಕ ಜೊತೆ ಕೊಂಡಿ ಹಾಕೋಬಾರ್ದು. ಅದನ್ನು ಅವರ ಧಾರ್ಮಿಕ ಪದ್ಧತಿ ಫೈನ್, ಅವರ ಒಂದು ಏನಿದೆ ಸಂಪ್ರದಾಯಗಳು, ಅವರ ಇಸ್ಲಾಮಿಕ ಸಂಪ್ರದಾಯ ಏನಿದೆ, ಆ ಸಂಪ್ರದಾಯಗಳೇ ನಮ್ಮ ರಾಷ್ಟ್ರಗೀತೆಯನ್ನು ಒಪ್ಪದೇ ಇಲ್ಲ. ಏನು ಹೇಳ್ತಾರೆ, ಅವ್ರಿಗೋಸ್ಕರ ತುಷ್ಟೀಕರಣ ಮಾಡಿದ್ದು ಯಾವಾಗ ಗೊತ್ತಾ? ಕಾಂಗ್ರೆಸ್ ತುಷ್ಟೀಕರಣ ಮಾಡಿದ್ರು 1900 ಚಿಲ್ಲರಲ್ಲಿ. ಏನಂತ, ಬರೀ ಎಷ್ಟು ಸ್ಟಾಂಜ ಇದ್ದು, 6 ಸ್ಟಾಂಜ ಇತ್ತು, ಕೆಳಗಿಂದೆಲ್ಲ ಬರಲೇಬೇಡಿ ಸ್ಟಾಂಜಕ್ಕೆ, ಮೇಲ್ ಮಾತ್ರ ಹಾಡಿ ಅಂತಂದರು ಅವರು. ಮೇಲ್ ಮಾತ್ರ ಯಾವುದೋ ಒಂದು ಫಸ್ಟ್ ಸ್ಟಾಂಜ ಸೆಕೆಂಡ್ ಸ್ಟಾಂಜ ಮಾತ್ರ ಹಾಡಿ ಅಂತ ಹೇಳಿದ್ರು. ಇದು ಒಪ್ಕೊಳ್ಳೇ ಇಲ್ಲ. ಒಂದು ಸೆಕೆಂಡ್ ಮಧ್ಯೆ ಮಾತಾಡಬೇಡಿ, ಮಧ್ಯೆ ಮಾತಾಡಬೇಡಿ. ಒಂದೇ ಮಾತರಂ ಕೂಡ ಏನು ಸ್ಟಾಂಜಾಸ್ಗಳಿದೆ ಅದರಲ್ಲಿ ಲಕ್ಷ್ಮಿ, ದುರ್ಗಿ ಇವೆಲ್ಲ ಬರುತ್ತೆ. ಆಯ್ತಲ್ಲ, ಅಲ್ಲಿ ಪ್ರಸ್ತಾವನೆ ಬರುತ್ತೆ ದೇಶದ ಬಗ್ಗೆ. ಭಾಗ್ಯವಿಧಾತ ಅಂತ ಯಾಕೆ ಬರುತ್ತೆ ಅಂತಂದ್ರೆ, ಭಾಗ್ಯವಿಧಾತ ನಾವು ಕಿತ್ತಗರೆ ಬ್ರಿಟಿಷರ ಬಗ್ಗೆ ಮಾತಾಡೋದಲ್ಲ ಭಾಗ್ಯವಿಧಾತ ಅಂತೇಳಿ. ಬ್ರಿಟಿಷರ ಭಾಗ್ಯವಿಧಾತ ಅಲ್ಲ, ಭಾಗ್ಯವಿಧಾತ ಅಂತ ಕರೆದಿದ್ದು ದೇಶದ ಬಗ್ಗೆ, ಭಾರತ ದೇಶದ ಭಾಗ್ಯವಿಧಾತ ಅಂತ ಕರೆಯೋದು. ಆಯ್ತಲ್ಲ, ಆ ಹಾಡನ್ನು ಆ ಕಾಲಘಟ್ಟ 1911 ಹಾಡರ ಕಾಲಘಟ್ಟದಲ್ಲಿ ಇನ್ನು ಕಾಂಗ್ರೆಸ್ ಪಾರ್ಟಿ ರಾಜಕೀಯದಳು ಕೂಡ ಇನ್ನು ಎಳಸು ಒಂದು ಸಣ್ಣ ಕೂಸೋದು ಬೆಳೆದೇನೆ ಇರಲಿಲ್ಲ. ನಿಮಿಷ ತಾಳ್ರಿ, ಬಿಜೆಪಿ ಇತ್ತು ಅಂತ ನಾನು ಹೇಳಿದ್ದೆ, ಬಿಜೆಪಿ ಇತ್ತು ಅಂತ ಅವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಇರಲಿಲ್ಲ. ಅವು ಹುಟ್ಟಿದ್ದು 1924 ಚಿಲ್ಲರೆ ಹುಟ್ಟಿದ್ದು, ಕಾಂಗ್ರೆಸ್ ಒಂದೇ ಇದ್ದಿದ್ದು. ಅವಾಗ ಏನು ಅದು ಹುಟ್ಟಿದ್ದು ಕಾಂಗ್ರೆಸ್, ಇವ್ರದ್ದು ಒರಿಜಿನಲ್ ಕಾಂಗ್ರೆಸ್ ಅಲ್ಲ, ಇದು ಡೂಪ್ಲಿಕೇಟ್ ಕಾಂಗ್ರೆಸ್. 1950 ನಂತರ 47 ನಂತರ ಬಂತಲ್ಲ ಇದು ಡೂಪ್ಲಿಕೇಟ್, ಪ್ಯೂರ್ ಡೂಪ್ಲಿಕೇಟ್. ಹೆಂಗೆ ಅಂತ ಕೇಳಿ. ಅವಾಗಿದ್ದ ಕಾಂಗ್ರೆಸ್ ಯಾವುದು? ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರದ ಒಂದು ಛಾಯಾ, ರಾಷ್ಟ್ರ ಸಂಸ್ಕೃತಿ, ಭಾರತ ಸಂಸ್ಕೃತಿಯೊಳಗೆ ಒಟ್ಟಾರೆ ಸಮಗ್ರ ಭಾರತ ದೇಶಕ್ಕೆ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ಆ ಕಾಂಗ್ರೆಸ್ ಅಲ್ಲಿ ಡೂಪ್ಲಿಕೇಟ್ ಕಾಂಗ್ರೆಸ್ ಅಲ್ಲಿ ಯಾಕೆ ಮಾತಾಡ್ತಾ ಇದ್ದೀರಾ ನೀವು? RSS ಅವರು ಮಿಶ್ರ. ಇವಾಗ ನೀವು ಆಗ ಇದ್ದಂತಹ ಪಾರ್ಟಿ ಕಾಂಗ್ರೆಸ್ ಒಂದೇ ಅಲ್ಲ ಸರ್, ಅದೇ ಕಾಂಗ್ರೆಸ್ ಅವರು ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ, ಬ್ರಿಟಿಷರ ವಿರುದ್ಧ ಹೋರಾಡಿದ್ದು. ಬಿಜೆಪಿ ಅವರು built by Britishers, not by our own leaders. ಬ್ರಿಟಿಷರು ರೆಡಿ ಮಾಡಿಕೊಟ್ಟಿರ್ತಕ್ಕಂಥ ಕಶ್ಯಪ್ ಸರ್ ಹೇಳ್ತಾ ಇದ್ರು, ಈಗಿರೋ ಕಾಂಗ್ರೆಸ್ ಕೂಡ ಡೂಪ್ಲಿಕೇಟ್ ಕಾಂಗ್ರೆಸ್, ಅದ್ರ ಮೂಲನೇ ಬೇರೆ. ಬಿಡಿ, ಇತಿಹಾಸವನ್ನ ಕೆದಕ್ದಾಗ ಬೇರೆ ಬೇರೆ ವಿಚಾರಗಳು ಬರುತ್ತೆ ಅಂತ. ಯಾಕೆ ಎಲ್ಲದ್ರ ಬಗ್ಗೆ ಒಂದ್ಸಾರಿ ಮುಕ್ತವಾಗಿ ಚರ್ಚೆ ಮಾಡಿ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದ್ಬಿಡಬಾರ್ದು ಎಲ್ಲರೂ ಅಂತ? ಒಂದು ಬಿಜೆಪಿ ಅವರಿಗೆ 75 ವರ್ಷ ಆದ ನಂತರ ಈಗ ಜ್ಞಾನೋದಯ ಆಗಿದೆ, ಅಟ್ಲೀಸ್ಟ್ ಚರ್ಚೆ ಮಾಡಿಲ್ಲ ಬೇಡ ಅಂತ ಹೇಳ್ತಾ ಇಲ್ಲ. ನಾವು ಡಿಬೇಟ್ ಮಾಡೋದಕ್ಕೆ ನಾವು ಯಾವನ್ನೂ ವಿರೋಧ ಮಾಡ್ತಾ ಇಲ್ಲ, ಆದ್ರೆ ಅವರ ಮನಸ್ಥಿತಿ ಬಗ್ಗೆ ಮಾತಾಡಿ ಚರ್ಚೆ ಮಾಡ್ತಾ ಇದೀವಿ. ಅಂದ್ರೆ ಈಗ ಇಲ್ಲಿವರೆಗೂ ಲೈಫ್ ಅಲ್ಲಿ ಒಂದು ಸಾರಿನೂ ಅವರು ಒಂದೇ ಮಾತರಂ ಗೀತೆ ಆಡಿಲ್ಲ. ಒಂದು ಬಾರಿನೂ ಅವ್ರು ಒಂದೇ ಮಾತರಂ ಗೀತೆ ಆಡಿಲ್ಲ ಅಂತಂದ್ರೆ ಅವ್ರು ಯಾವ ನೈತಿಕತೆ ಇದೆ ಈ ವಿಚಾರವಾಗಿ ಮಾತಾಡೋದಕ್ಕೆ? ಆಯ್ತು ಸರ್, ಒಂದೇ ಮಾತರಂ ಗೀತೆ ಹಾಡಿದ್ರಲ್ಲ ಸರ್, ಹಾಡ್ಕೆ ಬಂದಿರಲಿ ಸರ್. ಎಷ್ಟು ರಾಜ್ಯದಲ್ಲಿ ಸಾಮ್ರಾಜ್ಯ ಇದೆ ಸರ್? ಹೇಳ್ತೀನಿ ಸರ್, ಎಷ್ಟು ರಾಜ್ಯದ ಸಾಮ್ರಾಜ್ಯ ಇದೆ? 1964 ವರ್ಗೂ ಇಡೀ ಇಂಡಿಯಾದಲ್ಲಿ ಇದ್ದು ಒಂದೇ ಪಕ್ಷ. ಯಾಕೆಂದ್ರೆ ಅದಾದ ನಂತರ ವಿಚಾರಕ್ಕೆ ಬರೋಣ. ಈಗ ನಮ್ಮ ಮಿತ್ರರು ನಮ್ಮ ಹಿರಿಯರು ಒಂದು ಮಾತಾಡಿದ್ರು, ಕಾಂಗ್ರೆಸ್ ಪಕ್ಷ ಏನು ಬದಲಾಗಿದೆ ಅಂತೇಳಿ. ಕಾಂಗ್ರೆಸ್ ಪಕ್ಷ ಎಲ್ಲ ಬದಲಾಗಿರೋದು, ಬಿಜೆಪಿ ಮಾತ್ರ ತವರು ಮನೆ ಸೊಸೆ ಮನೆ ಕಾಂಗ್ರೆಸ್ ಪಕ್ಷ ಅವತ್ತೇ 1985 ಏನು ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಸ್ಥಾಪನೆ ಮಾಡಿದ್ರು, ಅವಾಗಿಂದ ಈಗಲೂ ಹಾಗೆ ಇದೆ. ಅದು 1940
ಮೋದಿ ಕಾಂಗ್ರೆಸ್ ಮೂಲ ನೋಡಿ, भाई संविधान की सब कुछ जाऊंगा संविधान प्रकार होते ನಾನು ಗಾಂಧೀಜಿ ಹೊರಟಿದ್ದು ಅವರು 1985 ಅಲ್ಲಿ ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಜನರು ಪ್ರೆಸಿಡೆಂಟ್ ಆಗಿ ಕಾಂಗ್ರೆಸ್ ಇದನ್ನ ಸ್ಥಾಪನೆ ಮಾಡಿದ್ರು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡಿದ್ರು. ಎವೋ ಯು ಅನ್ನೋರು ಪ್ಲಾಂಟೆಡ್ ಪ್ರೋಗ್ರಾಮ್ ಬ್ರಿಟಿಷರ್ ಪ್ಲಾಂಟೆಡ್ ಪ್ರೋಗ್ರಾಮ್ ಜನರಲ್ ಸೆಕ್ರೆಟರಿ ಆದ್ರು. ಪ್ರೆಸಿಡೆಂಟ್ ವಾಸ್ ಉಮೇಶ್ ಚಂದ್ರ ಬ್ಯಾನರ್ಜಿ ಅಂತ ಹೇಳಿ. ಏನ್ ಇವತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಮಾಡಿದ್ದು ಭಾರತದ ಬ್ರಿಟಿಷ್ ವಿರುದ್ಧ ಹೋರಾಡಕ್ಕೋಸ್ಕರ ಮಾಡಿದಂತ ಒಂದು ಸಂಘ ಸಂಸ್ಥೆ. ಓಕೆ, ಅದಾದ ನಂತರ ಗಾಂಧೀಜಿಯವರು ಕೊಲೆ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ 1947ರಲ್ಲಿ ಅವತ್ತೇನಾದ್ರೂ ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಏನಾದ್ರೂ ನಾವು ಬಂದಿಲ್ಲ ಅಂತಿದ್ರೆ, ಅವತ್ತೇನಾದ್ರು ಅಧಿಕಾರ ಬ್ರಿಟಿಷ್ ಅನ್ನು ಓಡಿಸಿದ ನಂತರ ನಾವು ಅಧಿಕಾರ ತೆಗೆದುಕೊಂಡು ಹೋಗಿಲ್ಲ ಅಂದಿದ್ರೆ ಇವತ್ತು ಈ ದೇಶದ ಪರಿಸ್ಥಿತಿ